ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಡಿಶಾದಲ್ಲಿರುವ ಪುರಿ ಜಗನ್ನಾಥ ರಥಯಾತ್ರೆ ವಿಶ್ವ ಪ್ರಸಿದ್ಧಿಯಾಗಿದೆ. ಆಷಾಢ ಮಾಸದಲ್ಲಿ ನಡೆಯುವ ಈ ಯಾತ್ರೆಗೆ ದೇಶ ವಿದೇಶಗಳಿಂದ ಭಕ್ತರು ಬರ್ತಾರೆ. ಇಲ್ಲಿನ ವಿಶೇಷ ಏನಂತಂದ್ರೆ ಇಲ್ಲಿ ಬರೀ ಕೃಷ್ಣನನ್ನ ಅಷ್ಟೇ ಅಲ್ಲ, ಸಹೋದರರಾದ ಬಲರಾಮ ಮತ್ತು ಸಹೋದರಿಯಾದ ಸುಭದ್ರೆಯನ್ನ ಪೂಜೆ ಮಾಡಲಾಗುತ್ತೆ. ಹಾಗಾದ್ರೆ ಪುರಿ ಜಗನ್ನಾಥ ಒಡಿಶಾದಲ್ಲಿ ಬಂದು ನೆಲೆಸಿದ್ದು ಹೇಗೆ? ಪ್ರತಿ ವರ್ಷ ಜಗನ್ನಾಥನಿಗೆ ಅನಾರೋಗ್ಯವಾಗತ್ತೆ. ಆಗ ವೈದ್ಯರು ಪುರಿ ಜಗನ್ನಾಥನಿಗೆ ಚಿಕಿತ್ಸೆಯನ್ನ ಕೊಡ್ತಾರಂತೆ. ಪುರಿ ಜಗನ್ನಾಥ ದೇವರಲ್ಲಿ ಮೂರ್ತಿಗಳಿಗೇಕೆ ಕೈ ಇಲ್ಲ? ವೃದ್ಧೆ ಜಗನ್ನಾಥನಿಗೆ ಮೀನಿನ ಖಾದ್ಯ ನೈವೇದ್ಯ ಮಾಡಿದಾಗ ನಡೆಯಿತಂತೆ ಒಂದು ಪವಾಡ. ಹಾಗಾದ್ರೆ ಈ ಎಲ್ಲ $1 ಮಿಲಿಯನ್ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಜಗನ್ನಾಥ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಕಮೆಂಟ್ ಮೂಲಕ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇಂತಹ ವಿಸ್ಮಯಕಾರಿ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನ ತುಂಬಾ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ಸೊ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್. ವಿಡಿಯೋಗೆ ಲೈಕ್ ಕೊಟ್ರಿ ಅಂತ ಅನ್ಸತ್ತೆ, ಕಮೆಂಟ್ ಮಾಡಿದ್ರಿ ಅನ್ಸತ್ತೆ. ಧನ್ಯವಾದ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಒಡಿಶಾದಲ್ಲಿರೋ ಪುರಿ ಜಗನ್ನಾಥ ರಥಯಾತ್ರೆ ವಿಶ್ವ ಪ್ರಸಿದ್ಧಿಯನ್ನ ಪಡೆದಿದೆ. ಆಷಾಢ ಮಾಸದಲ್ಲಿ ನಡೆಯುವಂತಹ ಈ ಯಾತ್ರೆಗೆ ದೇಶ ವಿದೇಶಗಳಿಂದ ಭಕ್ತರು ಬರ್ತಾರೆ. ಇಲ್ಲಿ ಮತ್ತೊಂದು ವಿಶೇಷ ಏನಂತಂದ್ರೆ ಇಲ್ಲಿ ಬರೀ ಕೃಷ್ಣನಷ್ಟೇ ಅಲ್ಲ, ಸಹೋದರನಾದ ಬಲರಾಮ ಮತ್ತು ಸಹೋದರಿಯಾದ ಸುಭದ್ರೆಯನ್ನ ಇಲ್ಲಿ ಪ್ರಮುಖವಾಗಿ ಪೂಜೆ ಮಾಡಲಾಗುತ್ತೆ. ಭಾರತದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಪುರಿ ಜಗನ್ನಾಥ ಮಂದಿರವೂ ಕೂಡ ಒಂದಾಗಿದೆ. ಚಾರ್ಧಾಮ್ ಯಾತ್ರೆಗಳಲ್ಲಿ ಪುರಿ ಜಗನ್ನಾಥ ಮಂದಿರ ಕೂಡ ಒಂದಾಗಿದೆ. ಜೀವಮಾನದಲ್ಲಿ ಒಮ್ಮೆಯಾದರೂ ಹಿಂದೂಗಳು ಭೇಟಿ ನೀಡಬೇಕಾಗಿರುವಂತಹ ಸ್ಥಳ ಇದು. ಈ ಮೊದಲೇ ಹೇಳಿದಂತೆ ಇಡೀ ಪ್ರಪಂಚದಲ್ಲಿ ಇರುವಂತಹದ್ದು ದೇವಸ್ಥಾನಗಳಲ್ಲಿ ಕೃಷ್ಣನನ್ನ ಮತ್ತು ಬಲರಾಮ ಹಾಗೂ ಸುಭದ್ರೆಯನ್ನ ಪೂಜೆ ಮಾಡುವ ಏಕೈಕ ದೇವಸ್ಥಾನ ಅಂತಾನೆ ಹೇಳಬಹುದು. ಇಲ್ಲಿನ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಎಲ್ಲಾ ಕಡೆಯಲ್ಲಿ ದೇವರ ಮೂರ್ತಿಯನ್ನ ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾರೆ, ಆದ್ರೆ ಇಲ್ಲಿ ಮೂರ್ತಿಗಳನ್ನ ಮರದಿಂದ ಕೆತ್ತನೆ ಮಾಡಲಾಗತ್ತೆ. ಮತ್ತು 10 ವರ್ಷಕ್ಕೊಮ್ಮೆ ಆಷಾಢ ಮಾಸದಲ್ಲಿ ನಡೆಯುವ ಪೂರಿ ಜಗನ್ನಾಥ ಯಾತ್ರೆಯ ವೇಳೆ ಈ ಮರದ ಮೂರ್ತಿಗಳನ್ನ ಬದಲಿಸಿ ಹೊಸ ಮರದ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಪುರಿ ಜಗನ್ನಾಥ ಇಲ್ಲಿ ಬಂದು ಹೇಗೆ ನೆಲೆಸಿದ ಅನ್ನುವ ಕಥೆಯೂ ಕೂಡ ಇದೆ. ಹಾಗಾದ್ರೆ ಪುರಿ ಜಗನ್ನಾಥ ಇದೇ ಒಡಿಶಾದಲ್ಲಿ ಬಂದು ನೆಲೆಸಿದ್ದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಲರಾಮ ಮತ್ತು ಸುಭದ್ರೆಯ ತಾಯಿ ರೋಹಿಣಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನ ಕುರಿತು ತನ್ನ ಸಖಿಯರೊಂದಿಗೆ ಗುಣಗಾನ ಮಾಡ್ತಾ ಇರ್ತಾಳೆ. ಅದನ್ನ ಹೊರಗಡೆ ನಿಂತ ಕೃಷ್ಣ, ಬಲರಾಮ ಮತ್ತು ಸುಭದ್ರೆ ತಲ್ಲಿನತೆಯಿಂದ ಕೇಳಿಸ್ಕೊಳ್ತಾ ಇದ್ರು. ಈ ದೃಶ್ಯ ಅದೆಷ್ಟು ಸುಂದರವಾಗಿತ್ತಂತಂದ್ರೆ ನಾರದರು ಅಲ್ಲಿಗೆ ಬಂದು, ನೀವು ಹೇಗೆ ನಿಮ್ಮ ಗುಣಗಾನ ಕೇಳುತ್ತಾ ಇಷ್ಟು ತಲ್ಲೀನರಾಗಿದ್ದೀರೋ ಅದೇ ರೀತಿ ನಿಮ್ಮ ಸಹೋದರ ಮತ್ತು ಸಹೋದರಿಯರೊಂದಿಗೆ ನೀವು ಭಕ್ತರಿಗೆ ದರ್ಶನ ಕೊಡಬೇಕು ಅಂತ ಬೇಡಿಕೊಳ್ತಾರೆ. ಹೀಗಾಗಿ ಶ್ರೀಕೃಷ್ಣ ಜಗನ್ನಾಥನ ರೂಪ ತಾಳಿ ಪುರಿಯಲ್ಲಿ ಬಂದು ನೆಲೆಸಿದ್ದಾರೆ. ಪುರಿ ಜಗನ್ನಾಥ ಯಾತ್ರೆ ನಡೆಯುವ 15 ದಿನದ ಮುನ್ನ ದೇವಸ್ಥಾನದ ಬಾಗಿಲುಗಳನ್ನೆಲ್ಲ ಮುಚ್ಚಲಾಗತ್ತೆ ಮತ್ತು ದರ್ಶನಕ್ಕೆ ಅನುಮತಿಯನ್ನ ಯಾರಿಗೂ ಕೂಡ ಕೊಡೋದಿಲ್ಲ. ಯಾಕಂದ್ರೆ ಈ 15 ದಿನ ಜಗನ್ನಾಥ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ ಎಂಬ ನಂಬಿಕೆ ಇರೋ ಕಾರಣಕ್ಕೆ ಈ 15 ದಿನಗಳ ಕಾಲ ಜಗನ್ನಾಥನಿಗೆ ಕಷಾಯಗಳ ನೈವೇದ್ಯವನ್ನ ಮಾಡಲಾಗತ್ತೆ. 56 ವಿಧದ ಭೋಜನಗಳನ್ನ ನೈವೇದ್ಯ ಮಾಡಲಾಗತ್ತೆ. ಅಲ್ಲದೆ ಇಲ್ಲಿ ಕೆಲ ಗಿಡಮೂಲಿಕೆಗಳನ್ನು ಸಹ ನೈವೇದ್ಯ ಮಾಡಲಾಗತ್ತೆ. 16ನೇ ದಿನ ರಥಯಾತ್ರೆಗೆ ಚಾಲನೆ ಸಿಗತ್ತೆ. ಇದರ ಮುನ್ನಾ ದಿನ ಈ ರಾಜ್ಯದ ರಾಜ ರಥ ಬೀದಿಯಲ್ಲಿ ಚಿನ್ನದ ಕಸಬರಿಗೆಯಿಂದ ಬೀದಿಗಳನ್ನ ಗುಡಿಸುವ ಪದ್ಧತಿಯೂ ಕೂಡ ಇದೆ. ಇಂದಿಗೂ ಕೂಡ ಚಿನ್ನದ ಕಸಬರಿಗೆಯನ್ನ ಈ ಪುರಿ ಜಗನ್ನಾಥ ದೇವಾಲಯವನ್ನ ಕ್ಲೀನ್ ಮಾಡಲಾಗತ್ತೆ. ಮನುಷ್ಯನಿಗೆ ಅನಾರೋಗ್ಯ ಉಂಟಾಗತ್ತೆ ಅಂದ್ರೆ ಅದು ಸಾಮಾನ್ಯ ಅಂತ ನಾವು ಅನ್ಬಹುದು, ಆದರೆ ದೇವರಾದ ಪುರಿ ಜಗನ್ನಾಥನಿಗೂ ಕೂಡ ಅನಾರೋಗ್ಯ ಉಂಟಾಗತ್ತೆ ಅಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ಇದರ ಪೂರ್ತಿ ಸತ್ಯವನ್ನ ಇಲ್ಲಿ ಹೇಳ್ತೀವಿ ಕೇಳಿ. ಒಡಿಶಾದಲ್ಲಿರುವ ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆಯುವ ಪದ್ಧತಿ ಪ್ರಕಾರ ಜಗನ್ನಾಥನಿಗೆ 15 ದಿನ ಅನಾರೋಗ್ಯ ಕಾಡ್ತಾ ಇರತ್ತಂತೆ. ಇದಕ್ಕೆ ಚಿಕಿತ್ಸೆಯೂ ಕೂಡ ನಡೆಸಲಾಗತ್ತೆ. ಈ ಪದ್ಧತಿಯ ಹಿಂದೆ ಒಂದು ಕಥೆ ಇದೆ. ಹಲವಾರು ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಮಾಧವದಾಸ ಎಂಬುವರು ವಾಸವಾಗಿದ್ರು. ಇವರು ಜಗನ್ನಾಥ ಭಕ್ತರಾಗಿದ್ದು ಇವರು ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ರು. ಇವರು ಜಗನ್ನಾಥನಲ್ಲಿ ಅದೆಷ್ಟು ಭಕ್ತಿ ಮಾಡುತ್ತಿದ್ರು ಅಂತಂದ್ರೆ ಜಗನ್ನಾಥ ಜಪ ಮಾಡ್ತಾ ಇದ್ರು. ಜಗನ್ನಾಥ ಫೋಟೋದ ಎದುರು ಕುಳಿತು ಆಟವಾಡ್ತಾ ಇದ್ರು. ಹಲವರ ಪ್ರಕಾರ ಎಷ್ಟೋ ಬಾರಿ ಜಗನ್ನಾಥ ಮಗುವಿನ ರೂಪದಲ್ಲಿ ಬಂದು ಇವರೊಂದಿಗೆ ಆಟವಾಡ್ತಿದ್ರಂತೆ. ಒಮ್ಮೆ ಅವರ ಆರೋಗ್ಯ ಹಾಳಾಗಿ ಅವರು ಹಾಸಿಗೆ ಹಿಡಿತಾರೆ.
ಆಗ ಅಕ್ಕಪಕ್ಕದ ಮನೆಯವರು ಬಂದು ನೀವು ನಮ್ಮ ಮನೆಗೆ ಬನ್ನಿ ಅಂತ ಕರೀತಾ ಇದ್ರಂತೆ. ಆದರೂ ಮಾಧವರು ಯಾರ ಮನೆಗೂ ಹೋಗದೆ ಜಗನ್ನಾಥ ನನ್ನನ್ನ ರಕ್ಷಿಸ್ತಾನೆ ಎಂಬ ನಂಬಿಕೆಯಲ್ಲಿ ಒಬ್ಬರೇ ಇರ್ತಾ ಇದ್ರು. ತನ್ನ ಪರಮ ಭಕ್ತ ಈ ರೀತಿ ಒದ್ದಾಡ್ತಾ ಇರೋದನ್ನ ನೋಡಲಾಗದೆ ಜಗನ್ನಾಥ ಸೇವಕನ ವೇಷ ಧರಿಸಿ ಬೇಡ ಬೇಡ ಅಂತಂದ್ರೂ ಕೂಡ ಮಾಧವನ ಸೇವೆ ಮಾಡಿದ. ಈ ಒಂದು ದಿನ ಆ ಸೇವಕನೇ ಜಗನ್ನಾಥನೇ ಎಂದು ಮಾಧವನಿಗೆ ಗೊತ್ತಾದಾಗ ಅವರು ಕೈ ಮುಗಿದು, ನೀನು ಮನಸ್ಸು ಮಾಡಿದ್ರೆ ನನ್ನ ರೋಗವನ್ನ ವಾಸಿ ಮಾಡಬಹುದಿತ್ತು, ಅದನ್ನ ಬಿಟ್ಟು ನೀನೇಕೆ ನನ್ನ ಸೇವೆ ಮಾಡದೆ ಅಂತ ಮಾಧವ ಕೇಳ್ತಾನೆ. ಅದಕ್ಕೆ ಜಗನ್ನಾಥ ಹೇಳ್ತಾನೆ, ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಕ್ಕಾಗಿ ನಿನಗೆ ಈ ರೋಗ ಬಂದಿತ್ತು, ಅದನ್ನ ನೀನು ಅನುಭವಿಸಲೇಬೇಕಿತ್ತು. ಅದಕ್ಕಾಗಿ ನಿನ್ನ ರೋಗ ಗುಣ ಮಾಡದೆ ನಿನ್ನ ಸೇವೆ ಮಾಡಿದೆ. ನೀನು ಇನ್ನೂ 15 ದಿನ ರೋಗವನ್ನ ಅನುಭವಿಸಬೇಕಿತ್ತು. ಆದ್ರೆ ನಾನೇ ಜಗನ್ನಾಥ ಅಂತ ಸತ್ಯ ನಿನಗೆ ಅರಿತ ಕಾರಣ ನಿನ್ನ 15 ದಿನದ ರೋಗವನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆ ಕಾರಣಕ್ಕೆ ವರ್ಷದಲ್ಲಿ 15 ದಿನ ಜಗನ್ನಾಥ ಮಂದಿರದ ಬಾಗಿಲನ್ನ ಮುಚ್ಚಲಾಗತ್ತೆ. ಈ 15 ದಿನ ದೇವಸ್ಥಾನದೊಳಗೆ ಅರ್ಚಕರು ದೇವರಿಗೆ 56 ರೀತಿಯ ಭೋಜನವನ್ನ ನೀಡೋದಿಲ್ಲ. ಬದಲಾಗಿ ಕಹಿ ಔಷಧಿಗಳನ್ನ ನೈವೇದ್ಯ ರೂಪದಲ್ಲಿ ಮಾಡಲಾಗತ್ತೆ. ಹಣ್ಣಿನ ರಸ ಜಗನ್ನಾಥನಿಗೆ ಅರ್ಪಿಸಲಾಗತ್ತೆ. 15 ದಿನದ ಬಳಿಕ ಜಗನ್ನಾಥನ ಬಾಗಿಲನ್ನ ತೆರೆಯುವ ಮೂಲಕ ಪುರಿ ಜಗನ್ನಾಥ ಯಾತ್ರೆ ಆರಂಭವಾಗುತ್ತೆ. ಇನ್ನು ಇಡೀ ದೇಶದಲ್ಲಿ ನೀವು ಯಾವುದಾದ್ರೂ ಒಂದು ಕೃಷ್ಣ ದೇವಸ್ಥಾನಕ್ಕೆ ಹೋಗಿರಬಹುದು. ಅಲ್ಲಿ ಕೃಷ್ಣನನ್ನ ಅಷ್ಟೇ ಅಥವಾ ಕೃಷ್ಣ ರಾಧೆಯನ್ನ ಜೊತೆಯಾಗಿ ನೀವು ಪೂಜೆ ಮಾಡ್ತಾ ಇರೋದನ್ನ ನೋಡಿರಬಹುದು. ಆದರೆ ಒಂದೇ ಒಂದು ದೇವಸ್ಥಾನದಲ್ಲಿ ಮಾತ್ರ ಕೃಷ್ಣನ ಜೊತೆ ಬಲರಾಮ ಮತ್ತು ಸುಭದ್ರೆಯನ್ನ ಪೂಜೆ ಮಾಡಲಾಗತ್ತೆ. ಆ ದೇವಸ್ಥಾನ ಪುರಿ ಜಗನ್ನಾಥ ದೇವಸ್ಥಾನ. ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಅದೇನಂದ್ರೆ ಕೃಷ್ಣನ ಮೂರ್ತಿಗೆ ಕೈಗಳಿಲ್ಲ. ಹಾಗಾದ್ರೆ ಯಾಕೆ ಪುರಿ ಜಗನ್ನಾಥನಿಗೆ ಕೈಗಳು ಇಲ್ಲ ಅಂತ ತಿಳಿದುಕೊಳ್ಳೋಣ ಬನ್ನಿ. ರಾಜ ಇಂದ್ರದ್ಯುಮ್ನ ಈ ಪುರಿ ಜಗನ್ನಾಥ ಮಂದಿರದ ದೇವರ ಮೂರ್ತಿಗಳನ್ನ ಮಾಡಿಸಿದ್ದಂತೆ. ಈ ಮೂರ್ತಿಗಳನ್ನ ಮಾಡುವಾಗ ಇಂದ್ರದ್ಯುಮ್ನನು ಆ ಶಿಲ್ಪಿಯನ್ನ ಮತ್ತು ಆ ಮೂರ್ತಿಗಳನ್ನ ನೋಡಿದ್ಲು. ಹಾಗಾಗಿ ಆಕೆ ಮೂರ್ತಿ ಕೆತ್ತನೆಯನ್ನ ನೋಡಿದ ಕಾರಣಕ್ಕೆ ಶಿಲ್ಪಿ ಮೂರ್ತಿ ರಚಿಸೋದನ್ನೇ ನಿಲ್ಲಿಸಿದ್ದಂತೆ. ಅದೇ ವೇಳೆ ಒಂದು ಆಕಾಶವಾಣಿ ಕೇಳಿಸ್ಬರತ್ತಂತೆ. ಈ ದೇವರುಗಳು ಇದೇ ರೀತಿ ಸ್ಥಾಪಿತವಾಗಲು ಬಯಸುತ್ತಾರೆ. ಆ ಆಕಾಶವಾಣಿಯಲ್ಲಿ ಹೇಳಲಾಗತ್ತೆ. ಹೀಗಾಗಿ ಆಷಾಢ ಶುಕ್ಲದಲ್ಲಿ ಇಂದ್ರದ್ಯುಮ್ನನು ಈ ಮೂರ್ತಿಗಳನ್ನ ಪುರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಇದಾದ ಬಳಿಕ ಪುರಿಯಲ್ಲಿ ಆಳ್ವಿಕೆ ನಡೆಸಿದ ರಾಜರು ಈ ದೇವಸ್ಥಾನವನ್ನ ಕಟ್ಟಿ ಅದರ ಅಭಿವೃದ್ಧಿ ಮಾಡುತ್ತಾ ಹೋದ್ರು, ಜೀರ್ಣೋದ್ಧಾರ ಮಾಡಿದ್ರು. ಈ ದೇವಸ್ಥಾನದಲ್ಲಿ 30 ಚಿಕ್ಕ ಪುಟ್ಟ ದೇವಸ್ಥಾನಗಳಿವೆ. ಆಷಾಢ ಮಾಸದಲ್ಲಿ ಇಲ್ಲಿ ಪುರಿ ಜಗನ್ನಾಥ ರಥಯಾತ್ರೆಯೂ ಕೂಡ ನಡೆಯುತ್ತೆ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗುವಾಗ ದೇವರಿಗೆ ನೈವೇದ್ಯವಾಗಿ ಹಣ್ಣು ಹಂಪಲು ತೆಗೆದುಕೊಂಡು ಹೋಗ್ತೇವೆ. ಮನೆಯಲ್ಲಿ ಪೂಜೆ ಮಾಡುವಾಗ ದೇವರಿಗೆಂತೆ ಮಡಿಯಲ್ಲಿ ಸಸ್ಯಾಹಾರಿ ಖಾದ್ಯಗಳನ್ನು ತಯಾರಿಸ್ತೇವೆ. ಆದರೆ ವೃದ್ಧೆಯೊಬ್ಬಳು ಪುರಿ ಜಗನ್ನಾಥನಿಗೋಸ್ಕರ ಮೀನಿನ ಖಾದ್ಯ ತಯಾರಿಸಿ ನೈವೇದ್ಯ ಮಾಡಲು ಹೋದಳಂತೆ. ಹಾಗಾದ್ರೆ ಬಳಿಕ ಏನಾಯ್ತು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಓರ್ವ ವೃದ್ಧೆ ಜಗನ್ನಾಥ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಅವಳು ಜಗನ್ನಾಥನ ದರ್ಶನ ಮಾಡ್ತಾ ಇದ್ದಿರ್ತಾಳೆ. ಅವಳಿಗೆ ದೇವರ ಬಗ್ಗೆ ಭಕ್ತಿ ಹೆಚ್ಚಾಗಿರುತ್ತೆ. ಜಗನ್ನಾಥ ಅತ್ಯಂತ ಪ್ರಿಯನಾಗಿ ಬಿಟ್ಟಿರ್ತಾನೆ. ದರ್ಶನ ಮುಗಿಸಿ ಮನೆಗೆ ಬಂದ ಅಜ್ಜಿಗೆ ಜಗನ್ನಾಥನಿಗೆ ತಾನು ಏನಾದರೂ ಮಾಡಬೇಕು, ಏನನ್ನಾದರೂ ನೈವೇದ್ಯ ಮಾಡಬೇಕು ಅಂತ ಅನಿಸುತ್ತಂತೆ. ಅವಳು ಮಾಂಸಾಹಾರಿಯಾದ ಕಾರಣ ಅವಳು ಮನೆಗೆ ಮೀನು ತಂದು ಖಾದ್ಯ ಮಾಡಿ ಅಮಾಯಕ ಅಜ್ಜಿಗೆ ಜಗನ್ನಾಥನಿಗೆ ಮಾಂಸಾಹಾರದ ನೈವೇದ್ಯ ನೀಡಬಾರದು ಅಂತ ಗೊತ್ತಿರಲಿಲ್ಲ. ಆಕೆಗೆ ಅವನ ಭಕ್ತಿ ಮಾಡುವುದಷ್ಟೇ ಗೊತ್ತಿತ್ತು. ಹಾಗಾಗಿ ತಾನು ಏನು ತಿಂತೀನೋ ಅದನ್ನೇ ಜಗನ್ನಾಥನಿಗೆ ನೀಡುವನೆಂದು ಆಕೆ ಮೀನಿನ ಖಾದ್ಯ ಮಾಡಿ ಜಗನ್ನಾಥ ಮಂದಿರಕ್ಕೆ ತೆಗೆದುಕೊಂಡು ಹೋಗಿದ್ಲು. ಆಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತೆ ಅಲ್ಲಿನ ಅರ್ಚಕರಿಗೆ ಮೀನಿನ ವಾಸನೆ ಮೂಗಿಗೆ ಬಡಿದು ಅವರೆಲ್ಲ ಓಡೋಡ್ ಹೋಗಿ ವೃದ್ಧೆಯ ಬಳಿ ಬಂದ್ರು ಮತ್ತು ದೇವರ ದರ್ಶನಕ್ಕೆ ಬರುವಾಗ ಮೀನಿನ ಖಾದ್ಯ ತಂದಿದೆಯಲ್ಲ, ನಿನಗೆ ಬುದ್ಧಿ ಇಲ್ವೇ ಅಂತ ಬೈದ್ರು. ಆಗ ಆಕೆ, ನನಗೆ ಭಕ್ತಿ ಮಾಡುವುದಷ್ಟೇ ಗೊತ್ತು, ನಾನು ಜಗನ್ನಾಥನಿಗಾಗಿ ಏನನ್ನಾದರೂ ತರಬೇಕು ಅಂತ ಅಂದ್ಕೊಂಡೆ. ನಾನು ಮನೆಯಲ್ಲಿ ಇಷ್ಟಪಟ್ಟು ತಿನ್ನೋ ಆಹಾರ ಅಂತಂದ್ರೆ ಅದು ಮೀನು. ಹೀಗಾಗಿ ವಿಶೇಷ ಖಾದ್ಯ ಮಾಡಿ ಅವನ ನೈವೇದ್ಯಕ್ಕೆ ತಂದಿದ್ದೆ ಅಂತ ಹೇಳ್ತಾಳೆ ಆ ಅಜ್ಜಿ. ಆಕೆ ತಾನು ತಂದ ಮೀನಿನ ಖಾದ್ಯ ತೆಗೆದು ಅರ್ಚಕರಿಗೆ ತೋರಿಸಿದಾಗ ಆ ಖಾದ್ಯ ಹಲಸಿನಕಾಯಿಯ ಪಲ್ಯವಾಗಿ ಮಾರ್ಪಾಡಾಗಿತ್ತು. ವೃದ್ಧೆಯ ಭಕ್ತಿಯನ್ನ ಮೆಚ್ಚಿದ್ದ ಜಗನ್ನಾಥ ಮೀನಿನ ಖಾದ್ಯವನ್ನ ಹಲಸಿನ ಪಲ್ಯವಾಗಿ ಮಾರ್ಪಾಡು ಮಾಡಿದ್ದ. ಅರ್ಚಕರು ಜಗನ್ನಾಥನ ಪವಾಡವನ್ನ ಮೆಚ್ಚಿ ಜಗನ್ನಾಥನಿಗೆ ಹಲಸಿನಕಾಯಿ ಪಲ್ಯವನ್ನ ನೈವೇದ್ಯವಾಗಿ ಮಾಡಿದ್ರು. ಹೀಗೆ ಇಂದಿಗೂ ಕೂಡ ಪುರಿ ಜಗನ್ನಾಥ ಅನೇಕ ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಈ ಕಲಿಯುಗದಲ್ಲಿ ವಿಸ್ಮಯಕಾರಿ ಮತ್ತು ಪವಾಡಗಳನ್ನ ಸೃಷ್ಟಿ ಮಾಡಿಕೊಂಡು ಬರ್ತಾ ಇರುವಂತಹ ಈ ಜಗನ್ನಾಥ ಅಂದ್ರೆ ಈ ಪುರಿ ಜಗನ್ನಾಥ ಕಲಿಯುಗ ಅಂತ್ಯದ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ದಾನೆ.
ಹಾಗಾದ್ರೆ ಕಲಿಯುಗದ ಅಂತ್ಯದ ಭವಿಷ್ಯ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಪಕ್ಕಾ ತಿಳಿಸ್ಕೊಡ್ತೀವಿ. ಹೇಗನಿಸ್ತು ವಿಡಿಯೋ? ನೀವೇನಾದ್ರೂ ಶ್ರೀ ಜಗನ್ನಾಥನ ಭಕ್ತರಾಗಿದ್ರೆ, ಶ್ರೀಕೃಷ್ಣನ ಭಕ್ತರಾಗಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಹರೇ ಕೃಷ್ಣ.